ಹುಡುಗಿ 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 5 ರೂಪಾಯಿಗೊಂದು ಹುಡುಗಿ 5 ರೂಪಾಯಿಗೊಂದು ಹುಡುಗಿ 5 ರೂಪಾಯಿಗೊಂದು ಹುಡುಗಿ. ಪ್ರಣೇಶ್ ಅವರಿಗೆ ಒಂದು ಇಷ್ಟೊಂದು ಫ್ಯಾನ್ಸ್ ಇದೆ ಅಂತ ಈಗ ನನಗೆ ಗೊತ್ತಾಗಿದೆ. ನೆಕ್ಸ್ಟ್ ಪ್ರೋಗ್ರಾಮ್ಗೆ ನಾವು ಪ್ರಣೇಶ್ ಅವ್ರನ್ನೇ ಕರೆಯಬೇಕಾಗುತ್ತದೆ. ದಿನಚರಿಯನ್ನು ಬಿಡುಗಡೆ ಮಾಡಿ ನಮ್ಮನ್ನು ಉದ್ದೇಶಿಸಿ ಹಾಸ್ಯವಾಗಿ ಆ ಶಬ್ದ ನನಗೆ ಭಾಳ ಕಷ್ಟ ಇದೆ. ಹಾಸ್ಯ ಚಿಂತನೆಯನ್ನು ನಮ್ಮಲ್ಲಿ ಮೂಡಿಸಿದ್ದಾರೆ. ಬಹುಶಃ ನಮ್ಮ ಬೆಂಗಳೂರು ಜಲಮಂಡಳಿ ಅಭಿಯಂತರ ಸಂಘ ಅಧ್ಯಕ್ಷರಿಗೆ ಮತ್ತು ಅವರ ಪದಾಧಿಕಾರಿಗೆ ನಾನು ಶುಭಾಶಯ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಅಟ್ಲೀಸ್ಟು ವರ್ಷದ ಮೊದಲನೇ ದಿವಸ ನಮ್ಮೆಲ್ಲ ನಗಿಸ್ಬೇಕಂತ ಭಾಳ ಪ್ರಯತ್ನ ಮಾಡಿ ಪ್ರಣೇಶ್ ಅವರನ್ನು ಕರೆಸಿದ್ದಾರೆ. ಹಾಗಾಗಿ ಅವರ ಒಂದು ಏನು ಸಕಾರಾತ್ಮಕ ಚಿಂತನೆ ಇದೆ ನಮ್ಮ ಅಭಿಯಂತರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ, ಅವರಿಗೆ ನನ್ನ ಕಡೆಯಿಂದ ಜಲಮಂಡಳಿ ಕಡೆಯಿಂದ ಅಧ್ಯಕ್ಷರಾಗಿ ನಾನು ಶುಭಾಶಯ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಅಭಿಯಂತರ ಸಂಘದಲ್ಲಿ ಇರುವಂಥ ಎಲ್ಲ ಸದಸ್ಯರು ಇವತ್ತು ಬಹುಶಃ ಪ್ರಣೇಶ್ ಅವರಿಗೆ ಒಂದು ಇಷ್ಟೊಂದು ಫ್ಯಾನ್ಸ್ ಇದೆ ಅಂತ ಈಗ ನನಗೆ ಗೊತ್ತಾಗಿದೆ. ನೆಕ್ಸ್ಟ್ ಪ್ರೋಗ್ರಾಮ್ಗೆ ನಾವು ಪ್ರಣೇಶ್ ಅವ್ರನ್ನೇ ಕರೆಯಬೇಕಾಗುತ್ತದೆ. ಈ ಹಾಲನ್ನು ತುಂಬಿಸುವಂಥದ್ರಲ್ಲಿ ಇವರದೇ ಪಾತ್ರ ಜಾಸ್ತಿ ಇದೆ. ಹಾಗಾಗಿ ಹಾಲು ತುಂಬಿಸಿದೆ. ಸೊ ಅದಕ್ಕೆ ತಮ್ಮ ಒಂದು ಕೊಡುಗೆ ಇದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಪ್ರತಿಯೊಂದು ಅಧಿಕಾರಿಗಳು ಕೂಡ ತಮ್ಮದೇ ಆದಂತಹ ಕೆಲಸಗಳನ್ನು ಯಾವುದೇ ರೀತಿ ಒತ್ತಡ ಇಲ್ಲದೆ ಮಾಡಬೇಕಂತ ಒಂದು ಸಂಗತಿಯನ್ನು ಕೂಡ ನಮಗೆ ತಂದಿದ್ದಾರೆ. ಮುಖ್ಯವಾಗಿ ವಿ ಹ್ಯಾವ್ ಟು ಟೇಕ್ ಇಟ್ ಈಸಿ. ಈಗ ಯಾವುದೇ ಒಂದು ಕಷ್ಟಗಳಿದ್ದರೂ ಕೂಡ ಭಾಳ ಲಘುವಾಗಿ ತೊಗೊಂಡು ಹೋಗಿದ್ರೆ ಅದು ನಮಗೆ ಭಾಳ ಸರಳವಾಗಿ ಕೆಲಸವನ್ನು ಮಾಡಬಹುದಾಗಿದೆ. ಆ ದಿಕ್ಕಿನಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡೋಣ. ಹಲವಾರು ವಿಷಯಗಳ ಬಗ್ಗೆ ನಮ್ಮ ಮುಖ್ಯ ಅತಿಥಿಗಳು ಮಾತನಾಡಿದರು. ಅದರಲ್ಲಿ ಎಷ್ಟೋ ವಿಷಯಗಳು ಲಾಫಬಲ್ ಇದ್ದರೂ ಕೂಡ ಅದರಲ್ಲಿ ಕೆಲವೊಂದು ವಿಷಯಗಳು ಭಾಳ ಮುಖ್ಯವಾಗಿತ್ತು. ಮುಖ್ಯವಾಗಿ ನಾವು ಏನೇ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳುವಾಗ ನಾವು ನಮ್ಮ ದೃಷ್ಟಿಯಿಂದ ಮಾತ್ರ ಅರ್ಥ ಮಾಡ್ಕೊಳ್ಬಾರ್ದು. ಬೇರೆಯವರ ಏನು ಸಂಸ್ಕೃತಿ ಇದೆ, ಬೇರೆಯವ್ರದ್ದು ಭಾಷೆ ಇದೆ, ಆ ದೃಷ್ಟಿಯಿಂದ ಅರ್ಥ ಮಾಡಿಕೊಂಡ್ರೆ ಅವ್ರು ಏನು ಹೇಳಕ್ಕೆ ಬರ್ತಿದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಮ್ಮ ರಿಲೇಷನ್ಶಿಪ್ನಲ್ಲಿ ತೊಂದರೆಗಳು ಬರುತ್ತೆ ಅಂತ ಹೇಳುವಂಥ ಒಂದು ಸಂಗತಿ ಕೂಡ ನಾನು ಅರ್ಥ ಮಾಡಿಕೊಂಡಿದ್ದೆ. ಹಾಗಾಗಿ ನಮ್ಮ ಜಲಮಂಡಳಿ ನೌಕರರುಗಳು ನಮ್ಮ ಬೆಂಗಳೂರಂಥ ದೊಡ್ಡ ಒಂದು ಕಾಸ್ಮೋಪಾಲಿಟನ್ ಸಿಟಿನಲ್ಲಿ ನಾವು ಕಾರ್ಯನಿರ್ವಹಿಸುವಾಗ ಇಲ್ಲಿರುವಂತಹ ಹಲವಾರು ಊರಿಂದ ಹಲವಾರು ರಾಜ್ಯಗಳಿಂದ ಬಂದಿರುವಂಥ ಜನರಿಗೆ ನಾವು ಸೇವೆ ಒದಗಿಸುವಾಗ ಅವರ ಒಂದು ಸಾಮಾಜಿಕ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಂಡು ನಾವು ಕೂಡ ಸೇವೆ ಮಾಡಬೇಕಾಗುತ್ತದೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಸೇವೆಯನ್ನು ಮಾಡೋಣ. 25ನೇ ವರ್ಷ ಭಾಳ ಒಳ್ಳೆಯ ಶುಭ ಸಂದೇಶದಿಂದ ನಮಗೆ ಪ್ರಾರಂಭ ಆಗಿದೆ. ಈ ಒಂದು ಸಂತೋಷ, ಈ ಒಂದು ನೆಮ್ಮದಿ ನಿಮ್ಮಲ್ಲಿ ನಿಮ್ಮ ಕುಟುಂಬದ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥಿಸಿಕೊಂಡು ಈ ಒಂದು ಸಮಯಕ್ಕೆ ನಾನು ವಿರಾಮ ಕೊಡ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಎಷ್ಟು ಜನ ಇದ್ರೆ ಗೊತ್ತಿಲ್ಲ, ವಿಚಿತ್ರವಾದಂಥ ಊರುಗಳ ಹೆಸರನ್ನ ಮಾತ್ರ ಹೇಳ್ತೀನಿ. ನೀವು ಅಲ್ಲಿ ಹೋಗಿದ್ರೆ ಅನಿಸು. ತಿಂತೀನಿ ಅಂತ ಒಂದು ಊರಿದೆ, ತಿಂತೀನಿ. ಕಂಡಕ್ಟರ್ ಬಸ್ ಆಗ್ತದೆ, ಬೆಂಗಳೂರು ಬಸ್ಸು. ಯಾರು ತಿಂತೀನಿ, ಯಾರು ತಿಂತೀನಿ, ಯಾರು ಏನು ತಿಂತೀವೋ ಮರ ಕೊಡು ಅಂದರು. ತಿಂತೀನಿ 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 ಮೌನೇಶ ಅಂತ ಲಿಂಗ್ಸ್ಗೂರ್ ಹತ್ರ ಇದೆ. ನೆಕ್ಸ್ಟ್ ಇನ್ನೊಂದು ಬಸ್ಸು. ಯಾರೇ ಟಿಕೆಟ್ ಎಲ್ಲಿಗೋ ಅಂತ ನಿಮ್ಮ ಬೆಂಗಳೂರು ಕಂಡಕ್ಟ್ರು. ಕುಡಿತೀನಿ ಅಂದವ. ಬಸ್ಸಲ್ಲಿ ಕುಡಿಬಾರ್ದು, ಬಡ್ಡಿ ಮನೆ ಕೆಳಗಡೆ ಹೇಳಿ. ಕುಡಿತೀನಿ ಸರ್, ಕುಡಿತೀನಿ. ಎಲ್ಲಿದೆ? ಬಳ್ಳಾರಿ ಹತ್ರ, ತೋರಣಗಲ್ಲು ಬಳ್ಳಾರಿ ಹತ್ರ ಕುಡಿತೀವಿ. ಇಲ್ಕಲ್ ನಿಮಗೆಲ್ಲ ಗೊತ್ತು, ಇಲ್ಕಲ್ ಸ್ಯಾರಿ ಫೇಮಸ್. ಅದ್ರ ಪಕ್ಕದಲ್ಲೇ ತುಂಬ ಅಂತ ಒಂದು ಊರಿದೆ, ತುಂಬ. ಅದರ ಪಕ್ಕದಲ್ಲಿ 15 ಕಿಲೋಮೀಟ್ರಿಗೆ ಕರಡಿ ಅಂತ ಒಂದು ಊರಿದೆ. 3 ಸೇರಿದರೆ ಇಲ್ಕಲ್, ತುಂಬ, ಕರಡಿ. ಅಲ್ಲಿಯವ್ರಿಗೆ ಏನೂ ಅನಿಸಲ್ಲ ಇದು. ನೀವು ಬೆಂಗಳೂರು ಯಾರೋ ಇಲ್ಕಲ್ ಸೀರೆ ತಗೋಬೇಕಂತ ಮೇಡಮ್ ಅವ್ರು ಅಲ್ಲಿ ಇಳಿತಾರೆ. ಗಂಡ ಹೆಂಡತಿ ಇಳಿದ ತಕ್ಷಣ ಅಲ್ಲಿ ಬಸ್ನವರು ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ ಅಂತ ಕೂಗ್ಬಿಡ್ತಾರೆ. ಅಯ್ಯೋ ಇಲ್ಕಲ್ ತುಂಬ ಕರಡಿ ಅಂತೆ, ನಡೀರಿ ಬೇಡವೇ ಬೇಡ, ನೆಕ್ಸ್ಟ್ ಟೈಮ್ ಬರೋಣ, ಕರಡಿಗಳೆಲ್ಲ ಸತ್ತ ಮೇಲೆ ಬರೋಣ ಅಂತ ವಾಪಸ್ ಹೋಗ್ತಾರೆ. ಹೌದಾ? ಇಲ್ಕಲ್ ತುಂಬ ಕರಡಿ ಊರುಗಳು. ಶಿವನ ಪಾದ ಊರ ಹೆಸರು ಶಿವನ ಪಾದ. ಮದುವೆ ಟ್ರಿಪ್ ಯಾರೋ
ಮದುವೆ ಮದುಮಗ ಎಲ್ಲ ಸೇರ್ಕೊಂಡು ಬಸ್ ಹತ್ತಿದ್ರು. ಕಂಡಕ್ಟ್ರು ಶಿವನ ಪಾದ ಯಾರು, ಶಿವನ ಪಾದಕ್ಕೆ ಹೋಗೋರು ಯಾರು, ಹೇಗಾಗ್ಬಿಡೋಗೆ ಶಿವನ ಪಾದ ಅನ್ನೋದು ಒಂದು ಊರಿದೆ. ನೆಕ್ಸ್ಟ್ ಜನಿವಾರ, ಊರ ಹೆಸರೇ ಜನಿವಾರ. ಜನಿವಾರದವ್ರು ಯಾರು, ಜನಿವಾರದವ್ರು ಯಾರು, ಎಲ್ಲ ಬ್ರಾಹ್ಮಣರು ಎದ್ದು ನಿಂತ್ಬಿಟ್ರು. ಜನಿವಾರದವ್ರು ಇಳ್ಕೊಳ್ಳಿ, ಎಲ್ಲ ಕೆಳಗಡೆ ಇಳ್ಕೊಂಡ್ಬಿಟ್ರು. ನೋಡ್ತಾರೆ ಅವ್ರ ಊರೇ ಅಲ್ಲ ಅದು. ಮೇಲತ್ರ ಯಾ ಜನಿವಾರ ಊರ ಹೆಸರು. ಇಲ್ಲಿ ಯಾರಾದ್ರೂ ಇದ್ದೀರಾ ಆ ಭಾಗದವರು? ಇಲ್ಲ. ನಾವು ಹೇಳಿದಿಲ್ಲ 432 ಊರುಗಳು ತಿರುಗಿರೋದ್ರಿಂದ ಇವೆಲ್ಲ ಐಡಿಯಾ ಬಂದಿದೆ ಎಂತೆಂಥ ಊರುಗಳಿದೆ ಜನಿವಾರ. ನೆಕ್ಸ್ಟ್ ನೋಡಿ ಇದೆ ಹುಡುಗಿ, ಊರ ಹೆಸರು ಹುಡುಗಿ. ಇರಲಿ ಬೇಡ ಅನ್ನಲ್ಲ, ಆದರೆ ಕಂಡಕ್ಟ್ರಿಗೆ ಗೊತ್ತಿರಲ್ಲ ಯಾರೇ ಹುಡುಗಿ, ಯಾರೇ ಹುಡುಗಿ, ಯಾರೇ ಹುಡುಗಿ ಅಂತ. ಯಾರೋ ಒಂದೆರಡು ಹುಡುಗಿಯರು ಎದ್ದು ನಿಂತರು. ನೀವು ಹುಡುಗಿಗೇನಮ್ಮ? ಹೌದು ಸರ್ ನಾವು ಹುಡುಗಿ. ಊರ ಹೆಸರಮ್ಮ ಅದು, ಹುಮ್ನಾಬಾದ್ ತಾಲೂಕಿನಲ್ಲಿದೆ ಹುಡುಗಿ ಅನ್ನೋ ಊರು. ಆ ಬಸ್ ಹೋದ್ಮೇಲೆ ಟೆಂಪೋದವ್ರು ಕಾಯ್ತಿರ್ತಾರೆ, ಉಳಿದ ಪ್ಯಾಸೆಂಜರ್ ಅವ್ರು ಕೂಗೋದು ಕೇಳಬಾರ್ದು. ಹುಡುಗಿ ಹುಡುಗಿ ಹುಡುಗಿ, 5 ರೂಪಾಯಿಗೊಂದು ಹುಡುಗಿ, 5 ರೂಪಾಯಿಗೊಂದು ಹುಡುಗಿ, 5 ರೂಪಾಯಿಗೊಂದು ಹುಡುಗಿ. ಟಿಕೆಟ್ ಚಾರ್ಜನ್ನು ಸೇರಿ ಅವನೇನು ಹೇಳ್ತಾನೆ, 5 ರೂಪಾಯಿಗೊಂದು ಹುಡುಗಿ, 5 ರೂಪಾಯಿಗೊಂದು ಹುಡುಗಿ. ಪಾಪ ಈ ಮದುವೆ ಆದ ಗಂಡುಗಳಿಗೆ ಹುಡುಗಿದು ಭಾಳ ಕಷ್ಟ ಅಲ್ಲ. 5 ರೂಪಾಯಿಗೊಂದು ಹುಡುಗಿನ, ಒಂದು 50 ಕೊಡಿ ಸರ್ ನಮಗೆ, 5 ರೂಪಾಯಿಗೆ ಒಂದು. ನೆಕ್ಸ್ಟು ಊರಿದು, ಊರ ಹೆಸರೇ ಪ್ರಧಾನಿ. ಪ್ರಧಾನಿ ಯಾರಂದ ತಕ್ಷಣ ನಾವು ಮೋದಿ ಅಂತೀವಿ. ಪ್ರಧಾನಿ ಅಂದರೆ ಎಲ್ಲಿದೆ ಪ್ರಧಾನಿ? ದಾಂಡೇಲಿ ಹತ್ರ ಪ್ರಧಾನಿ ಅಂತಲೇ ಆ ಊರ ಹೆಸರು. ಹೇಗೆ ಬಂತೋ ಏನೋ ಗೊತ್ತಿಲ್ಲ. ಸುಳ್ಳೆ ಅಂತ ಒಂದು ಊರಿದೆ, ಸುಳ್ಳೆ, ಇದು ಫೇಮಸ್ ಇದು. ನೆಕ್ಸ್ಟು ಹಿಂದಿಲಿ ಉತ್ತರ ಪ್ರದೇಶದಲ್ಲಿ, ಅಮ್ಮಮ್ಮ ಕೇಳಬಾರ್ದು, ಕನ್ನಡಿಗರಿಗೆ ಗೊತ್ತಲ್ಲ, ಅಲ್ಲಿ ಏನಿದೆ ಗೊತ್ತಿಲ್ಲ, ಲೌಡಿ ಅಂತ ಇದೆ. ಲೌಡಿ 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 ಕೌನ್ ಲೌಡಿ ಕೌನ್ ಲೌಡಿ ಕೌನ್ ಅಂತ ಹತ್ತಿದ್ದಾನೆ ಕಂಡಕ್ಟರ್ ಬಡ್ಡಿ ಮಗ. ನಾವು ಕನ್ನಡಿಗರು ಗಾಬರಿ ಆಗ್ತೀವಿ, ಅವ್ರ ಹೆಸರೇ ಲೌಡಿ. ಅದಕ್ಕಿಂತ ಅಧ್ವಾನವಾಗಿರೋದು ಇನ್ನೊಂದು ಅಂದರೆ ಬೋಸುಡಿ, ಉತ್ತರ ಪ್ರದೇಶದಲ್ಲಿದೆ. ಆದರೆ ಒಬ್ಬ ವ್ಯಕ್ತಿ ಕೈ ಮುಗಿತಿದ್ದಾನೆ ವಿಡಿಯೋದಲ್ಲಿ ಬಂದು, ಮೋದಿಜಿ ಎಲ್ಲ ಊರ ಹೆಸರುಗಳನ್ನ ಚೇಂಜ್ ಮಾಡಿದ್ರಿ, ನಮ್ಮೂರ ಹೆಸರು ಚೇಂಜ್ ಮಾಡಿದ್ರಿ. ಏನಪ್ಪ ನಿಮ್ಮೂರ ಹೆಸರು? ಬೋಸುಡಿ. ಹಾಂ, ಕಂಡಕ್ಟರ್ ಕೂಗುವಾಗಲೂ ಬೋಸುಡಿ ಕೌನ್ ಬೋಸುಡಿ ಕೌನ್ ಬೋಸುಡಿ ಕೌನ್. ಊರು ಬಂದ ತಕ್ಷಣ ಇನ್ನೊಂದು ಕಷ್ಟ, ಬೋಸುಡಿ ವಾಲೋ ಉತ್ತರು ಬೋಸುಡಿ ವಾಲೋ ಉತ್ತರು. ಹಾಂ, ಅದಕ್ಕೆ ದಯವಿಟ್ಟು ರಜೆಗಳು ಸಿಕ್ಕಾಗ ಪ್ರಯಾಣ ಮಾಡಿ. ಒಂದು ಪ್ರಯಾಣ 10 ಪುಸ್ತಕಗಳನ್ನು ಓದಿದಂಥ ಅನುಭವ ಕೊಡ್ತದೆ. ದೇವರ ವರವೋ ಅಥವಾ ಶಾಪವೋ ಗೊತ್ತಿಲ್ಲ, ಒಂದು ದಿವಸ ಒಂದು ಊರಲ್ಲಿ ಇರಲ್ಲ. 432 ಊರು, 9 ದೇಶ, ಎಂತೆಂಥ ವ್ಯಕ್ತಿತ್ವ. ನೀವು ಇಲ್ಲೇ ದಕ್ಷಿಣ ಕನ್ನಡದ ಕಡೆಯವರು ಇದ್ದೀರಾ ಯಾರಾದರೂ? ಸಿದ್ದಾಪುರ ಆ ಕಡೆ ಘಟ್ಟದ ಮೇಲುಗಡೆ, ಅಲ್ಲಂತೂ ವಿಚಿತ್ರವಾದಂಥ ಭಾಷೆ ಸರ್. ನಾನು ಮಲೆನಾಡಿನ ಒಂದು ಹಳ್ಳಿಗೆ ಹೋಗಿದ್ದೆ ಪ್ರಾರಂಭದ ದಿನಗಳಲ್ಲಿ. ಒಂದು ಹೆಗಲಿಗೆ ಚೀಲ ಹಾಕ್ಕೊಂಡು ಹೋಗ್ಬಿಡ್ತಿದ್ದೆ. ಅಲ್ಲಿ ಭಾಷೆ ಗೊತ್ತಿಲ್ಲ, ಕರೆಸ್ತಾರೆ. ಮಂಗಳೂರು ಜನ ಇದ್ದೀರಾ ಯಾರಾದ್ರೂ ಇಲ್ಲಿ? ಮಂಗಳೂರವರು, ಉಡುಪಿ ಮಂಗಳೂರವರು. ಮೊಟ್ಟ ಮೊದಲ ಬಾರಿಗೆ ನಾನು ಒಬ್ಬರು ಇಲ್ಲದೆ ಇರೋದು ನೋಡೋಂಥ ಸ್ಥಳ ಇದೆ. ಹೆಗಡೆಯವ್ರದ್ದು 1.5 ಗಂಟೆ ಬರಲಿಲ್ಲ ಅವರು. ಏನು ಸ್ನಾನನೇ ಮಾಡಿದ್ರು, ಭೂಮಿಯಿಂದ ನೀರನ್ನೇ ಹೊರಗೆ ತಂದರು. ಹಿಂಗೆ ನೋಡ್ತಾ 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 ಕೂತ್ವಿ. ಪೇಪರ್ ಓದೋದಾಯಿತು. ನಾವೇ ಇನ್ನೊಂದು ಸಾರಿ ಕಸ ಹೊಡೆಯೋದು ಒಳ್ಳೇದೇನೋ ಅಂತ ಅಂದ್ಕೊಂಡಿದ್ವಿ. ನಾವೆಲ್ಲ ಮಾತಾಡ್ತಿರ್ಬೇಕಾದ್ರೆ ಅವ್ರ ಮನೆ ತೋಟದ ಭಾಳ ಒಂದು ಸಣ್ಣ ಮಗು ನಿಂತ್ಕೊಂಡು ಬಂದಲ್ಲಿ, ಹೆಗಡೆಯವ್ರು ಉಂಟಾ ಅಂತ ನಮ್ಮನ್ನೇ ಕೇಳಿದ್ರು. ನಾವು ಮೀತಾ ಇದ್ದಾರೆ ಕೂತ್ರು, ಸೊನ್ನೆನೋ ಮಾಡಬೇಕು ಎಲ್ಲರೂ ಹೇಳಬೇಕಲ್ಲ. ಕೂತ್ಲು. ಅದೊಂದು 1.5-2 ವರ್ಷದ ಮಗು, ಅಂಬೆಗಾರಿಡೋ ಮಗು. ಅದನ್ನು ಬಿಟ್ಬಿಟ್ಲು. ಅದು ಓಡಾಡ್ತಾ ಅಲ್ಲಿ ಟಾಯ್ಲೆಟ್ ಮಾಡ್ಬಿಟ್ಟು ತಲೆ ದಿಮ್ಮಂದೋಯ್ತು ನನಗೆ. ಬಸ್ ಟಿಕೆಟ್ ಒಗದ್ರೇನೇ ರಾಮಾಯಣ ಮಾಡಿಬಿಟ್ರು. ಆ ಹುಡುಗಿ ಎಂಥ ಟೈಲ್ಸ್ ಮೇಲೆಲ್ಲ ಇಸೆ ಮಾಡಿಬಿಡುತ್ತಲ್ಲ, ಹೆಣ್ಮಗಳಿಗೆ ತಿಳಿಯಲ್ಲ ಅನ್ನೋದ್ರೊಳಗಡೆ ಅವ್ರ ಮನೆ ಒಬ್ಬ ಆಳು ಓಡ್ತಾ ಬಂದು, ಎಂಥದ್ದು ಮಾರಾಯ್ತಿ ಇದು ನೀವು, ಹೆಗಡೆಯವರು ಎಷ್ಟು ಸ್ವಚ್ಛ ಉಂಟು ಗೊತ್ತಾ ನಿನಗೆ, ಅಂಥದ್ದು ಮಗುವನ್ನು ಇಲ್ಲಿ ಇಸಿ ಕೂಡಿಸುವುದಾ, ಹೆಗಡೆಯವ್ರು ಕಂಡ್ರೆ ಬಾಯಿ ಹಾಕ್ತಾರೆ. ನಮಗೆ ತಲೆ ಒಂದು ಕ್ಷಣ ಗಿರ್ರಂದೋಯ್ತು ನಮ್ಗೆ. ಏನಿದೆ ಎಲ್ಲ ಬಿಟ್ಟು ಆಮೇಲೆ ಗೊತ್ತಾಯ್ತು ಅಲ್ಲಿ ಬಾಯಿ ಹಾಕ್ತಾರೆ ಅಂದರೆ ಬೈತಾರೆ ಅಂತ. ಒಂದು ಹುಡುಗಿ ತಮಗೆ ತೊಗೊಂಡು ಹೋಗ್ತಿರ್ತಾರೆ. ಮಗಳೇ ಎಲ್ಲಿಗೆ ಹೊರಟಿ? ನಾನು ಬೈಲಲ್ಲಿ ಶೌಚ ಮಾಡಲು ಓದ್ತಿದ್ದೇನೆ. ಏನೋ ಬೈಲಲ್ಲಿ ಶೌಚ ಮಾಡುವಿಯಾ? ಮತ್ತೇನು ಪಡಸಾಲೆ ಕುಂದಿರ್ಬೇಕನವ ಅಂತ ಹುಡುಗಿ. ಎಲ್ಲ ಬರೀ ಅವಾಗಲೇನೇ ರೀ. ಅದು ಏನು ಶಾಪನೋ ನಮ್ಮ ಮೇಲೆ. ಅದಕ್ಕೆ ದಯವಿಟ್ಟು ಊಟ ಮತ್ತು ನಿದ್ದೆ ಯಾವ ಶ್ರಮ ಇಲ್ಲದೆ ಆಗಬೇಕು ಅಂದರೆ ಅದನ್ನು ಏಕಾಂತವಾಗಿ ಮಾಡಬೇಕು ಅಂತ ಹೇಳ್ತಾರೆ.
ನಾನು ಮೆಚ್ಚಿರ್ತಕ್ಕಂಥ ಹವ್ಯಾಸ. ನಾವು ಟಿ ವಿಲಿ ಬಂದರೆ ನಾವು ಎಷ್ಟೋ ಟಿ ವಿಲಿ ಬರೋ ನಮ್ಮ ಕಾರ್ಯಕ್ರಮಗಳನ್ನೇ ನೋಡಿಲ್ಲ, ಈಗ ಅವನ್ನೆಲ್ಲ ಯೂಟ್ಯೂಬಿಗೆ ಬಿಡ್ತಿದ್ದಾರೆ, ಅವ ನೋಡ್ತೀವಿ. ಕೊನೆಯದಾಗಿ ನನ್ನೊಂದು ವಿನಂತಿ, ನೀವು ಪ್ರಾಣೇಶ್ ನಿಮಗೆ ಬೇಕಾದಷ್ಟು ಮೊಬೈಲಲ್ಲಿ ನೋಡಿದ್ದೀವಿ ಅಂತ ಹೇಳ್ತೀರ, ದಯವಿಟ್ಟು ಯಾವುದು ಬೇಕೋ ಪ್ರಾಣೇಶ್ ಅಂತಿದ್ದ ತಕ್ಷಣ ನೋಡಬೇಡಿ. ಅವ್ಯಾವು ನನ್ನ ಚಾನಲ್ ಅಲ್ಲ, ನನ್ನ ಮಕ್ಕಳೇ ಮಾಡಿರೋ ಒಂದೇ ಒಂದು ಆಫೀಷಿಯಲ್ ಚಾನಲ್ ಅಂದರೆ ಪ್ರಾಣೇಶ್ ಪರ್ಯಟನೆ ಅಂತ. ಯಾವುದು? ಪರ್ಯಟನೆ, PRAY. ಅದನ್ನು ಸಬ್ಸ್ಕ್ರೈಬ್ ಆಗಿ. ತುಂಬ ಫೇಕ್ ಮಾಡಿಬಿಟ್ಟಿದ್ದಾರೆ, ಅದರಲ್ಲೆಲ್ಲ 12 ಲಕ್ಷ 13 ಲಕ್ಷ. ಈಗ ಮಾಡಿರೋದು ನೋಡಿದರೆ ಬರೀ ಒಂದು 2-2.5 ಲಕ್ಷ ಆಗಿದೆ ಪ್ರಾಣೇಶ್ ಪರ್ಯಟನೆ. ಅಂದರೆ ಯಾವುದೋ ನಮಗೆ ಗೊತ್ತೇ ಇಲ್ಲ. ನಮ್ಮದು ಟಿ ವಿಲಿ ಬರುತ್ತೆ, ಮೊಬೈಲಲ್ಲೂ ಬರುತ್ತೆ ಅಂದ ತಕ್ಷಣ ಯಾರಿಗೆ ಬೇಕವ್ರಿಗೆ ನಾವು ರೈಟ್ಸ್ ಕೊಟ್ಬಿಟ್ವಿ, ಯಾರು ಬೇಕವರು ದುಡ್ಕೊಂಬಿಟ್ರೆ ಅವಾಗ. ಈಗ ನಮ್ಮ ಮಕ್ಕಳಿಗೆ ಇದು ತಿಳಿದು ಅಪ್ಪ ನಮ್ಮದೇ ಒಂದು ಚಾನಲ್ ಮಾಡೋಣ ಅಂತ ಮಾಡ್ತಿದ್ದಾರೆ. ಅದಕ್ಕೆ ದಯವಿಟ್ಟು ಪ್ರಾಣೇಶ್ ಪರ್ಯಟನೆ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಪ್ರತಿ ಗುರುವಾರ ಒಂದು ಹೊಸ ಆಡಿಯೋ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕೆಲವು ಕ್ಲಿಪ್ಪಿಂಗ್ಸ್ ಕೂಡ ಅದರಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾನು ಹಾಸ್ಯವನ್ನು ಹೇಳಿದರೂ ನನ್ನ ಮೆಚ್ಚಿನ ವಿಷಯ ಆಧ್ಯಾತ್ಮ. ನಾನು ಪುರಾಣ, ಪುಣ್ಯಕಥೆ ಅದು ಎಲ್ಲ ಕನ್ನಡದಲ್ಲಿ ಓದಿದ್ದೀನಿ. ಸಂಸ್ಕೃತ ನನಗೂ ಬರಲ್ಲ, ಹಿಂದಿನೂ ಬರಲ್ಲ, ಇಂಗ್ಲೀಷ್ ಅಂತೂ ಅಷ್ಟಕ್ಕಷ್ಟೇ. ಎಲ್ಲವನ್ನು ಕನ್ನಡದಲ್ಲಿ ಓದಿದ್ದೀನಿ. 18 ಪುರಾಣಗಳನ್ನು, ವೇದ, ಉಪನಿಷತ್ತು ಕನ್ನಡದಲ್ಲಿ ಏನೇ ಸಿಗಲಿ ಅಂತ ಓದ್ತೀನಿ. ನೀವು ದಯವಿಟ್ಟು ಕನ್ನಡದಲ್ಲಿ ಓದಿ. ಕನ್ನಡನ ಕರ್ನಾಟಕದವ್ರು ನಾವಲ್ಲದೆ ಬೇರೆ ಯಾರು ಬಳಸೋಕ್ಕೆ ಸಾಧ್ಯ ಇಲ್ಲ.